ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನಾನು ಕ್ರಿಸ್ಪಿಯಾಗಿ ಮಾಡುವಂತಹ ಜಿಲೇಬಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕೋಣ. ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾನು. ಸೊ ಅದು ಚೆನ್ನಾಗಿ ಕುದಿಬೇಕು. ನೋಡಿ, ಕುದ್ದಾದ್ಮೇಲೆ ಸ್ವಲ್ಪ ಸಕ್ಕರೆ, ಒಂದು ಗ್ಲಾಸ್ ನೀರಿಗೆ ನಾನು ಇಲ್ಲಿ ಒಂದು ಗ್ಲಾಸೇ ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಸಖತ್ತಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹೇಗಿತ್ತು ಅಂತ ಹೇಳಿದ್ರೆ ನೀವು ಮಾಡ್ಕೊಂಡು ತಿನ್ನಬೇಕು. ಆ ರೀತಿ ಪದೇ ಪದೇ ಆ ರೀತಿ ಇತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು ರೆಡಿಮೇಡು ಜಿಲೇಬಿ ಇದು. ಸೊ ಗಿಟ್ಸ್ ರೆಡಿಮೇಡ್ ಜಿಲೇಬಿ ಇದು. ಸೊ ಜಿಲೇಬಿ ಹಾಕೋಕ್ಕೆ ಅವರೇ ಇದು ಬಾಟ್ಲೂ ಸಹ ಕೊಟ್ಬಿಟ್ಟಿದ್ದಾರೆ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಚಕ್ಲಿನೂ ಸಹ ಇದರಲ್ಲಿ ಹಾಕೋಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಈಗ ಇದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಸ್ವಲ್ಪ ವಾಶ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಇಟ್ಟೆ. ಸೊ ಜಿಲೇಬಿ ಹೇಗಿತ್ತು ಅಂತೀರಾ? ಉಲ್ಲಾಸ್ಗಂತೂ ತುಂಬಾ ಇಷ್ಟ ಆಗಿ, ಮಮ್ಮಿ ಇನ್ನೊಂದು ಸತಿ ಮಾಡು ಮಮ್ಮಿ ಅಂತ ಅಂದ. ಸೊ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಬಿಡು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ನೋಡಿ ಹೇಗಿರುತ್ತೆ ಅಂತ ಹೇಳಿದ್ರೆ ಏನೆಲ್ಲ ರೆಡಿಮೇಡ್ ಬಂದ್ಬಿಡುತ್ತೆ ಅಲ್ವಾ ಜೀವನದಲ್ಲಿ. ಸೊ ಆದ್ರೂ ಸಹ ಸಕ್ಕತ್ತಾಗಿ ಟೇಸ್ಟಿಯಾಗಿತ್ತು. ಯಾಕಂದರೆ ಆಚೆ ಎಣ್ಣೆ ಯಾವ್ಯಾವ್ದ್ರಲ್ಲಿ ಕರೆದಿರ್ತಾರೋ ಏನೋ, ಈ ಒಂದು ಮಿಕ್ಸ್ ಇದ್ಬಿಟ್ರೆ ನಾವೇ ಒಳ್ಳೆ ನೀರು ಹಾಕ್ಕೊಂಡು ಒಳ್ಳೆ ಎಣ್ಣೆ ಹಾಕ್ಕೊಂಡು ಕರಿಬೋದು. ಸೊ ಸಕ್ಕರೆ ಪಾಕಕ್ಕೂ ಅಷ್ಟೇ, ಅಥವಾ ಇದನ್ನು ಕಲಸೋಕ್ಕೂ ಅಷ್ಟೇ ಒಳ್ಳೆ ನೀರನ್ನ ನಾವು ಮನೇಲಿ ಯೂಸ್ ಮಾಡ್ಕೋಬೋದಲ್ವಾ. ಸೊ ಈಗ ಒಂದು ಬೌಲಲ್ಲಿ ಈ ಒಂದು ಮಿಕ್ಸ್ನ ನಾನು ಹಾಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಗೆ ನಾವು ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೊಂಡ್ರೆ ಜಿಲೇಬಿ ಬರಲ್ಲ. ಸೊ ಲೈಟಾಗಿ ಗಟ್ಟಿಗೆ ಇರಬೇಕು, ತಿಕ್ನೆಸ್ ಇರಬೇಕು ಇದು. ಸೊ ಈಗ ಪೌಡ್ರನ್ನ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕಿ 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 ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಬೇಗನೆ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕಡೆ ಸಕ್ಕರೆ ನೀರು ಅದೇನು ಪಾಕ ಹಾಕಬೇಕು ಅಂತ ಏನಿಲ್ಲ, ಸಕ್ಕರೆ ನೀರು ಥರ ಆದರೆ ಸಾಕು. ಸುಮ್ಮನೆ ಡಿಪ್ ಮಾಡಿ ಎತ್ತೋದಲ್ವಾ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಒಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ ನೀವು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ನ ಕೊಡ್ತಾ ಬರಬೇಕು. ಸೊ ನೋಡಿದ್ರಲ್ಲ ಯಾವ ರೀತಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಸೊ ಒಂದು ಮಟ್ಟಿಗೆ ಗಟ್ಟಿ ಇದ್ದರೆ ಸಾಕು, ಜಾಸ್ತಿ ತೀರಾ ತೆಳ್ಳಗೂ ಬೇಡ, ತೀರಾ ಗಟ್ಟಿಗೂ ಬೇಡ. ಈ ಒಂದು ಹದವಾಗಿ ಬಂದರೆ ಸಾಕು. ಸೊ ಯಾರೆಲ್ರಿಗೂ ಜಿಲೇಬಿ ಇಷ್ಟ, ಯಾಕೆ ರೋಡ್ ಸೈಡಲ್ಲಿ ಗೊತ್ತಾ ಬಿಹಾರಿಯವರು ಮಾರ್ಕೊಂಡು ನಿಂತಿರ್ತಾರೆ. ಸೊ ಬಿಸಿ ಬಿಸಿ ಜಿಲೇಬಿ ಅಂತ, ಅವಾಗೆಲ್ಲ ಇದನ್ನು ನಾವು ತಿಂತಾಯಿದ್ವಿ. ಸೊ ಈಗ ಸ್ವಲ್ಪ ಕಮ್ಮಿ ಆಗೋಯ್ತು ತಿನ್ನೋದು ಜಿಲೇಬಿನ. ಇದು ಮನೇಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲೇ ಸಹ ಟ್ರೈ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂತು. ಈ ಮಟ್ಟಕ್ಕೆ ನಾನು ಈಗ ಕಲಿಸ್ಕೊಂಡಿದ್ದೀನಿ. ನೀವು ಸಹ ಇದೇ ರೀತಿ ಕಲಿಸ್ಕೊಳ್ಳಿ, ಓಕೆನಾ? ಸೊ ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಸೊ ಏನೆಲ್ಲನೂ ಸಹ ಮನೇಲೇ ಮಾಡ್ಬೋದಲ್ವ ನಾವು. ಮನ್ಸು ಮಾಡಿದ್ರೆ ಮನಸ್ಸೊಂದು ಇರಬೇಕು, ಇಂಟ್ರೆಸ್ಟ್ ಇರಬೇಕು. ನಂತರ ಮೂಡಿ ಪರ್ಸನ್ಸ್ಗೆ ಕಷ್ಟ. ಮಾಡಬೇಕು ಅಂದರೆ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ರಿಪ್ರಲಾಗ ಹಾಕಿದ್ರೂ ಮಾಡೋಕ್ಕಾಗಲ್ಲ. ನೋಡಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ಅದನ್ನು ಈಗ ನಾನು ಈ ಒಂದು ಬಾಟ್ಲಿಗೆ ಹಾಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಸ್ಪೂನಲ್ಲಿ ಹಾಕೋಕೆ ಹೋದೆ, ಸ್ಪೂನಲ್ಲಿ ಆಗಲಿಲ್ಲ. ಸೊ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಸಹ ಮನೇಲಿ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ನಿಮಗೆ ಜಿಲೇಬಿ ಇಷ್ಟ ಆಗುತ್ತಾ? ಇಷ್ಟ ಆದರೆ ಎಷ್ಟು ಜಿಲೇಬಿನ ನೀವು ತಿನ್ಬೋದು ಅಂತ ನನಗೆ ತಿಳಿಸ್ಕೊಡಿ. ನೋಡಿ, ಒಂದು ಕಡೆ ನೀರು ಕುದೀತಾ ಇದೆ, ಸಕ್ಕರೆ ನೀರು. ಇನ್ನೊಂದು ಕಡೆ ನಾನು ಇಲ್ಲಿ ಬಾಟ್ಲನ್ನ ಫುಲ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಎಲ್ಲ ಆದಮೇಲೆ ನೀವು ಸಹ ಗರಿಯಾಗಿ ಕ್ರಿಸ್ಪಿಯಾಗಿರುವಂತಹ ಜಿಲೇಬಿನ ತಿನ್ಬೋದು. ಸೊ ಸಖತ್ತಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಏನೆಲ್ಲ ರೆಡಿಮೇಡ್ ಬಂದುಬಿಡುತ್ತಲ್ವ ಜೀವನದಲ್ಲಿ, ತುಂಬ ಆದರೆ ಒಂಥರ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮನೇಲಿರುವಂತಹ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ. ಅಥವಾ ಸಡನ್ನಾಗಿ ಏನಾದರೂ ತಿನ್ನಬೇಕು, ಕ್ರ್ಯಾವಿಂಗ್ ಆಗ್ತಿದೆ ಅಂತ ಅಂದಾಗ ಈ ರೀತಿ ಮಾಡ್ಕೊಂಡು ತಿಂದ್ರೂ ಸಹ ಸಾಕಾಗಿರುತ್ತಲ್ವ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಆ ಒಂದು ಜಿಲೇಬಿನ ಕರಿಯೋದು. ಸೊ ಶೇಪೆಲ್ಲ ನೀವು ಲೆಕ್ಕಕ್ಕೆ ಇಟ್ಕೊಳ್ಳಿ, ಯಾವ ರೀತಿ ಶೇಪ್ ಬರುತ್ತೋ ಆ ರೀತಿ ಶೇಪ್ ಜಿಲೇಬಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ಸೊ ಇದೇ ರೀತಿ ಶೇಪ್ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನು ಬೇಡ. ತಿನ್ನೋದು ಹೊಟ್ಟೆಗೆ ಅಲ್ವಾ, ಹೊಟ್ಟೆಗೆ ಹೋಗೋದು ಅದನ್ನು. ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಶೇಪ್ ಹೇಗಾದರೂ ಇರಲಿ, ನೀವು ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಳಿ. ಸೊ ನೋಡಿ, ಈ ಥರ ನಾನು ಬಿಡ್ತಾಯಿದ್ದೀನಿ. ಏನಾದರೂ ಇನ್ನೊಂದು ಚೂರು ಗಟ್ಟಿ ಏನಾದರೂ ಕಲಿಸಿದರೆ ಇನ್ನೊಂದು ಸ್ವಲ್ಪ ಸಖತ್ತಾಗಿ ಬರೋದು. ಅದೇನು ಗೊತ್ತಾ, ನಾನು ಸುಮ್ಮನೆ ಹಾಕಿದ್ರೆ ಸಾಕು ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ಹಾಕಿದ ತಕ್ಷಣ ಅದು ಒಂಥರ ಪೂರಿ ಥರ ಉಬ್ಬಿಡುತ್ತೆ, ಜಾಸ್ತಿ ಅಗಲ ಆಗೋಗುತ್ತೆ ಅದು. ಅದಕ್ಕೋಸ್ಕರ ಸ್ವಲ್ಪ ನೋಡಿ ಮಾಡಿ ನೀವು ಅದನ್ನು ಎಣ್ಣೆಗೆ ಬಿಟ್ಕೊಳ್ಳಿ. ಕೊನೆಗೆ ನೋಡಿ ಹೇಗಿದೆ ಕ್ರಿಸ್ಪಿಯಾಗಿರುವಂತಹ ಜಿಲೇಬಿ, ಸಕ್ಕತ್ತಾಗಿ ಬರ್ತಾ ಇದೆ ಅಲ್ಲ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ನನಗಿಂತ ಇನ್ನೊಂದು ಚೂರು ಗಟ್ಟಿಗೆ ಕಲಿಸ್ಕೊಳ್ಳಿ, ಜಾಸ್ತಿ ಗಟ್ಟಿ ಬೇಡ. ಇನ್ನೊಂದು ಚೂರು ಇನ್ನೊಂದು ತೊಟ್ಟು ನೀರು ಹಾಕಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಓಕೆ, ತಿನ್ಬೋದು.
ಸೊ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಏನಂದರೆ ಕ್ರಿಸ್ಪಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ರೋಸ್ಟ್ ಮಾಡಬೇಕು. ಇಲ್ಲಾಂದರೆ ಹಸಿ ಹಸಿ ಥರ ಇರುತ್ತೆ, ಹಸಿಟ್ಟು ಥರ ನೀವು ತಿನ್ನೋಕ್ಕೂ ಸಹ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿನ್ನಿ, ಸಖತ್ತಾಗಿ ಇರುತ್ತೆ. ಸೊ ನೋಡಿ ಹೇಗೆ ಬಂತು ಕಲರ್ಫುಲ್ ಜಿಲೇಬಿ, ಸಖತ್ತಾಗಿದೆ ಅಲ್ಲ. ನೀವು ಸಹ ಮನೇಲಿ ಟ್ರೈ ಮಾಡಿ, ಓಕೆನಾ. ಸೊ ಒಂದು ತಟ್ಟೆಗೆ ನಾನು ಹಾಕೋತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ಅಷ್ಟೇ. ಒಂದು ಕಡೆ ಸಕ್ಕರೆ ಪಾಕ ಇದೆಯಲ್ಲ, ಸಕ್ಕರೆ ಪಾಕ ಅಲ್ಲ ಅದು ಸಕ್ಕರೆ ನೀರು ರೆಡಿ ಆಗ್ತಾಯಿದೆ. ಸೊ ಅದಕ್ಕೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಜಿಲೇಬಿ ಮಾಡ್ಕೋತಾ ಇದ್ದೀನಿ. ಚೀಕು ಉಲ್ಲಾಸ್ ಎಲ್ಲ ಖುಷಿಪಟ್ಟು ತಿಂದರು. ಅದೇ ಎಷ್ಟು ಬೇಗ ಖಾಲಿ ಆಗೋಯಿತು ಅಂದರೆ ಅಷ್ಟು ಬೇಗ ಖಾಲಿ ಆಗೋಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ, ಅದು ನಾನು ಫಸ್ಟ್ ಟೈಮ್ ಬಿಡ್ತಾ ಇರೋದ್ರಿಂದ ನನಗೆ ಗೊತ್ತಿರಲಿಲ್ಲ ಅದು ತುಂಬ ಸ್ಪ್ರೆಡ್ ಆಗುತ್ತೆ, ಅಗಲ ಆಗುತ್ತೆ ಅಂತ. ಸೊ ನೀವು ಬಿಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಬಿಟ್ಕೊಳ್ಳಿ, ಅದು ಸ್ವಲ್ಪ ಅಗಲ ಆಗುತ್ತೆ. ಈಗ ಸಕ್ಕರೆ ಪಾಕ ಇದೆಯಲ್ಲ, ಆ ಸಕ್ಕರೆ ಪಾಕಕ್ಕೆ ಡಿಪ್ ಮಾಡೋಣ. ಡಿಪ್ ಮಾಡಿ ನೋಡಿ, ಒಂದು 20 to 30 ಸೆಕೆಂಡ್ಸ್ ಸಾಕು ಡಿಪ್ ಮಾಡೋದ್ರಲ್ಲಿ. ಜಾಸ್ತಿ ಡಿಪ್ ಮಾಡೋಕ್ಕೆ ಹೋಗ್ಬೇಡಿ, 20 to 30 ಸೆಕೆಂಡ್ಸ್ ಸಾಕು. ಅದೇನು ಜಾಮೂನ್ ಅಲ್ಲ, ಅದರಲ್ಲೇ ಸಕ್ಕರೆ ನೀರಲ್ಲೇ ಇರಬೇಕು ಅಲ್ಲ. ಸೊ ಈಗ ಹಾಕಿ ಈ ಜಿಲೇಬಿನ ಕರೆದ್ಮೇಲೆ ಸಕ್ಕರೆ ನೀರಿಗೆ ಹಾಕಿ ಒಂದು 20 ಸೆಕೆಂಡ್ ಎತ್ತಿ ನಾವು ಸೈಡಲ್ಲಿ ಇಟ್ಟರೆ ಸಾಕು. ನಿಮಗೆ ಸೀರಾ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮೇಲೆ ಇನ್ನೂ ಸ್ವಲ್ಪ ಹಾಕೋಬೋದು. ಅದು ಬಿಟ್ಟು ಜಾಮೂನ್ ಥರ ಅದರಲ್ಲೇ ಇರಬೇಕು ಅನ್ನೋ ಥರ ಏನೂ ಇಲ್ಲ. ಇಷ್ಟೇ ನೋಡಿ, 20 ಸೆಕೆಂಡ್ ನೀವು ಬಿಡ್ಬೋದು. ಸೊ ಹೇಗಿತ್ತು ಇವತ್ತಿನ ಜಿಲೇಬಿ ಲಾಗು? ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಸೊ ಹೇಗೆ ಬಂತು, ನೀವು ಸಹ ಮನೇಲಿ ಟ್ರೈ ಮಾಡಿ ಜಿಲೇಬಿನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದೇ ರೀತಿ ನನ್ನ ಲಾಗ್ನ ನೋಡ್ತಾ ಇರಿ, ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರೂ ಸಹ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ, ನಾನು ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆಗ ನೀವು ನನ್ನ ವಿಡಿಯೋನ ಮೊದಲಿಗೆ ವಾಚ್ ಮಾಡ್ಬೋದು ಅಥವಾ ಕಮೆಂಟಲ್ಲಿ ತಿಳಿಸ್ಬೋದು, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಜಿಲೇಬಿ ಲಾಗ್. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.